ರೀ, ದೇವಿಕಾ ಬಂದ್ಲನ? ಇಲ್ಲ, ಬಂದಿಲ್ಲ. ನಿಮ್ಮಕ್ಕೋ ನೀ ಯಾಕೆದ್ದಿ? ಇಲ್ಲ, ಆಕಿ 2 ದಿನದ ಹೊತ್ತಾಯ್ತಲ್ಲ, ಆಕಿನ ನೋಡಂಗ ಆಕತೈತಿ. ನಂಗೆ ಸಮಾಧಾನ ಆಗೋಲ್ದು. ಹ್ಞೂ ಫೋನ್ ಮಾಡಿದ್ಲ, ಬರಾಕತ್ತೀನಪ್ಪ, ಹತ್ತೀನಿ ಬಸ್, ಇನ್ನೇನು ರಾತ್ರಿ ಬರ್ತೀನಿ, ನೀವು ಉಣ್ಣು ಮಕ್ಕೊಳ್ರಿ, ನಾ ಎಲ್ಲ ಬಂದು ಫೋನ್ ಮಾಡ್ತೀನಿ, ತೆಗಿವಂತ್ರಿ ಅಂತ ಬಾಕ್ಲ ಅಂತ ಹೇಳೋಣ. ಈಗ ನೀನು ನೆಮ್ಮದಿ ಮಕ್ಕೋ. ಇಲ್ಲ ರೀ, ಯಾಕ ಸಮಾಧಾನ ಆಗೋಲ್ ನನಗ. ಅವ್ವಾ ಅವ್ವಾ, ಈಗ ಬಂದ ಬಿಟ್ಲೋಡು ನಿನ್ನ ಮಗಳು. ನೀ ಇನ್ನ ಬಾಯನ್ ಮಾತು ಬಾಯಾಗಿಲ್ಲ, ಬಂದ್ಲೋಡು. ಅವ್ವಾ ಹೆಂಗದಿಬೆ? ಊಟ ಮಾಡಿದ್ದೇನೆ? ಬಾ ದೇವಿ, ಬಾರವಾ ಇಲ್ಲಿ. ಯವ್ವ, ನೀ ಬರೋವರೆಗೂ ನಂಗೆ ಸಮಾಧಾನ ಆಗ್ಲಿಲ್ಲ ನೋಡು. ಬಾ. ಯಾಕವ ಸುಮ್ಮನೆ ತ್ರಾಸ ಮಾಡ್ಕೊಂತಿ? ಬರ್ತೀನಲ್ಲ ನಾನು. ಆದರೂ ಹಿಂಗೆ ಹೋಗಿಲ್ಲಲ್ಲವ, ಅದಕ್ಕೆ ಒಂದೀಟ ಭಯ ಆತ. ಏನಾತ ಹೋಗಿದ್ದಲ್ಲ, ಏನಂದವ? ಅವ್ವ, ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಸ್ಕೋಬೇಡ, ಏನು ಅಂದಿಲ್ಲ. ನಾ ಎಲ್ಲ ಮಾತಾಡಿ ಬಂದೀನಿ, ನೀ ಆರಾಮ ಮಕ್ಕೋ. ಏನು ನನ್ನ ಮುಂದೆ ಮುಚ್ಚಿಡಂಥದ್ದು ಏನಾಗೈತ ದೇವಿಕಾ? ನನ್ನ ಮುಂದೆ ಹೇಳು. ನನಗೆ ಆರಾಮಿಲ್ಲ ಅಂತ ಏನಾಯ್ತು? ನನಗೇನು ಹೇಳಬಾರ್ದ? ನನ್ನ ಮುಂದೆ ನನ್ನ ಮಗಳ ಜೀವನದಾಗ ಏನಾಗತ್ತೈತಿ, ನನ್ನ ಮಗಳು ಏನು ಮಾಡ್ತಾಳ, ನಾನು ಕೇಳಬಾರ್ದನ? ಅಯ್ಯಯ್ಯೋ, ನಾನು ಹಂಗಂದೇನಮ್ಮ. ಯಾಕೆ ಸುಮ್ಮನೆ ಬಿ ಪಿ ಜಾಸ್ತಿ ಮಾಡ್ಕೋತಿ? ಸುಮ್ಮನೆ ಇರ್ತೀನ? ಹೇಳ್ತೀನಿ ನೋಡು. ದೇವಿಕಾ, ಏನಾತವ? ಅಪ್ಪ, ನಾನು ಅವ್ನ ಮದುವಾಗಲ್ಲಪ್ಪ. ಅಂದೆವ ನೀನು, ನೀ ಮದುವಾಗಲ್ಲ ಅಂತಂದು ಬೇರೆ ಹುಡುಗನ ನೋಡಂದು ನಾವು ನೋಡಿದ್ವಿ, ನೋಡಕ್ಕೆ ಬಂದಾರಿಗೆ ಬಂದು ಹಿಂಗೆಲ್ಲ ಮಾಡಿದ್ನಲ್ಲ. ಹೌದಪ್ಪ, ಈಗ ನಾನು ಕಡಾಖಂಡಿತವಾಗ್ಲೂ ಅವತ್ತು ತಪ್ಪು ಏನು ಮಾಡಿದೆ ಅಂದ್ರೆ, ಕಡಾಖಂಡಿತವಾಗ್ಲೂ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳಿ ಬಂದೆ. ಅವ ಮನೆ ನೋಡಿದ್ನ ಹುಡ್ಕೊಂಡು ಬಂದ, ಎಲ್ಲನೂ ಹಾಳು ಮಾಡಿ ಹತ್ತಿ ಬಿತ್ತಿಟ್ಟ. ಆದ್ರೆ ಈ ಸರಿ ಆ ಥರ ಆಗಕ್ಕೆ ನಾನು ಬಿಡಲ್ಲ. ಅವ ಹೆಂಗೆ ನನ್ನನ್ನು ಒಂಥರ ಇದ್ರಾಗಿಟ್ಟಿದ್ದು ನೋಡು, ಅಂಧಕಾರದಾಗ, ಅಂಧಕಾರದಾಗ ಅವ್ನು ಇಡ್ತೀನಿ ಈಗ ನಾನು. ಏನ್ಲೇ ಅದು? ನೀ ಏನಾರ ಮಾಡಿಕೆಂಡೆ ಅಂದ್ರೆ ಜೀವನ ಇಲ್ಲಡಿಲಿ ಹುಲ್ಕಡ್ಡೆಲ್ಲ ಹಾಳು ಮಾಡ್ಕೋಬೇಡ. ಏನ ಅವ್ವ, ನಿನ್ನ ಮಗಳ ಬಗ್ಗೆ ನಿಂಗೆ ನಂಬಿಕೆ ಐತಲ್ಲ, ನಾನು ಹೇಡಿನೂ ಅಲ್ಲ, ಕೈಲಾಗ್ಲಾರ್ದಕ್ಕೇನೂ ಅಲ್ಲ. ನನಗೆ ಇಷ್ಟು ದಿನ ಜೀವ ತಿಂದು, ಇಷ್ಟು ದಿನ ನನಗೆ ಮೋಸ ಮಾಡಿದ ಅವನ್ನ ಅಷ್ಟು ಸುಲಭಕ್ಕೆ ನಾ ಹೆಂಗೆ ಬಿಟ್ಬಿಡ್ತೀನಿ? ಹೌದಿಲ್ಲ? ಬಿಡೋದು ಇಲ್ಲ. ಅವ ಹೆಂಗೆ ನನಗೆ ಮೋಸ ಮಾಡ್ಯಾನ ಅದೇ ರೀತಿ ಮೋಸ ಮಾಡ್ತೀನಿ. ಅದಕ್ಕೆ ಅವ್ನು ಹೆಂಡ್ತಿನೂ ನನ್ನ ಕೈ ಜೋಡಿಸ್ತೀನಿ ಅಂತಾಳ. ಅಲ್ಲವಾ, ಮೊದ್ಲ ಏಟ ಆಗಲಿ ತಾಳಿ ಕಟ್ಟಿರಕ್ಕೆ ಗಂಡ, ಆಕಿ ತಾಳಿ ಕಟ್ಕೊಂಡ್ರೆ ಹೇಂತಿ, ಆಮೇಲೆ ನಾಳೆ ಅವರಿಬ್ರು ಒಂದಾಗಿ ನಿನ್ಗೆ ಏನಾರ ಮಾಡಿಗಿಡ್ರೆ ಅವ ಏನ ಅಂತಾರಲ್ಲ, ಮೊದ್ಲ ಭಾಳ ಸುಮಾರು ಐತಿ ಈಗ ಕಾಲ. ಅಪ್ಪ, ಅದ್ರ ಕಾಳಜಿ ನೀ ಮಾಡಬೇಡ, ನಾ ಎಲ್ಲ ನೋಡ್ಕೋತೀನಿ. ಈಗ ನಾ ಏನಾರ ಸಿಟ್ಟು ಮಾಡಿ ಹಂಗೆ ಹಿಂಗೆ ಅಂದಾಗಲ್ಲ ಇವೆಲ್ಲ ನಡೆಯೋದು. ನಾನೇನು ಸಿಟ್ಟು ಮಾಡೋಕ್ಕೆ ಹೋಗಲ್ಲ, ನಾ ಏನು ಅನ್ನಕ್ಕೂ ಹೋಗಲ್ಲಲ್ಲ, ಮತ್ತೆ ಯಾಕೆ ತಲಿಕೇಶಂತಿ? ಅದಕ್ಕೆ ಹೇಳಕತ್ತೀನಿ, ಅವ ಏನು ಮಾಡಿ ನಂಗೆ ತೋರ್ಸಾನಲ್ಲ, ಅದನ್ನು ಅವ್ಗೆ ವಾಪಸ್ ತೋರಿಸ್ತೀನಿ ನೋಡು. ಅಂದ್ರೆ ಅವಾಗ ನೀನು ಮದುವೆ ಆಗಲ್ಲ ಅಂದನ ಮತ್ತ? ಇಲ್ಲಪ್ಪ, ಈ ಸಾರಿ ಏನಾದ್ ಗೊತ್ತಾನ, ನಾವು ಹೋಗತ್ಲಿಗೆನ ಆಕಿ ಬಂದ್ಬಿಟ್ಟಿದ್ಲು. ಆಕಿ ಮನೆಯಾಗ ಇದ್ದಿದ್ದಿಲ್ಲಲ್ಲ, ಇವಾಗ ಕಳಿಸಿದ್ ನೋಡು, ಬಂದ್ಬಿಟ್ಲು ಆಕಿ. ಬರತ್ಲಿಗೇನ ಆಕಿನ ಬಿಡಕ್ಕೆ ಅವ್ರ ಅಣ್ಣ ಬಂದಿದ್ದ ಬಿಡಕ್ಕೆ, ಆತ ಬಿಟ್ಟು ಹೋದ. ಮನೆಗೆ ಹೋಗತ್ಲಿಗೇನ ನಾನು ಹೇಳೇ ಬಿಟ್ಟೆ ಈ ಥರ ಅಂತಂದು. ಆಕಿ ಏನು ರಿಯಾಕ್ಟ್ ಮಾಡ್ತಾ ಅಂತ ನಾನು ಕಾಯಕತ್ತಿದ್ದೆ. ಅಷ್ಟನ್ನತ್ಲಿಗೇನ ಬಟ್ ನಾನು ಮಾತಾಡಿದೆ ಇಲ್ಲ, ಹಿಂಗೆ ಅಂತ ಹೇಳಿ ಆಕಿ ಹ್ಞೂ ಒಪ್ಕೊಂಡ್ಲು. ನಾವು ಬುದ್ಧಿ ಕಲ್ಸೋಣ ಅಂತಂದ್ಲು. ಹ್ಞೂ, ನಾನೇನಂದೆ, ನಾನು ಇವನು ಮದುವೆ ಆಗಲ್ಲ, ಬೇರೆದವನ್ನ ಮದುವೆ ಹಾಕೀನಿ, ನೀನು ನಿನ್ನ ಗಂಡ ಚಂದಿರ್ರಿ ಅಂತ ಪ್ರಿಯಾ, ಆಕಿ ಹೆಸರು ಪ್ರಿಯಾಗ ಅಂದೆ ನಾನು. ಅದಕ್ಕಾಕಿ ಹ್ಞೂ ಅಂದ್ಲು. ನಿನ್ನ ನಾವು ಕಳಿಸಿದ್ದಲ್ಲಿಗೆ ನಿನ್ನ ಜೀವನನ ಸರಿ ಮಾಡ್ಕೊ ಅಂತಂದು, ನೀ ಪ್ರೀತಿ ಮಾಡಿದ ಹುಡುಗನ್ನ ನೀ ಮದುವೆ ಆಗೋದು ಬಿಟ್ಟು ನೀನು ಯಾಕೆ ಆಕಿ ಬಿಟ್ಕೊಡಕ್ಕೆ ಹೋಗಿದ್ದಿ? ಹೌದವಾ, ನಿಮ್ಮವು ಹೇಳೋದ ಕರೆ ಐತಿ. ಇಷ್ಟು ವರ್ಷ ನೀವಿಬ್ರು ಪ್ರೀತಿ ಮಾಡಕತ್ತಿದ್ರೆ ಅದು ಹೆಂಗ ಈಗ ಆಕಿ ಸಂಬಂಧ ಬಿಟ್ಟು ಕೊಟ್ಟು ಬಂದಿ ನೀನಂತೀನಿ ನಾನು. ಅಪ್ಪ ಕೇಳು, ಅದೇನಾಯ್ತು ಅಂತ ಪೂರಾ ಹೇಳ್ತೀನಿ. ನಾನೇನು ಬಿಟ್ಟು ಕೊಡ್ಬೇಕಂತ ಬಿಟ್ಟು ಕೊಡಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಆಕಿ ನೋಡಿ ಪಾಪ ಅನ್ನಿಸ್ತು. ಆಯಿತು, ನಾನು ಹೆಂಗೂ ಬೇರೆ ಒಂದು ಮದುವೆಗೆ ನನಗೆ ಆಪ್ಷನ್ ಐತಲ್ಲಪ್ಪ, ಅವನ ಲವ್ ಮಾಡಿನಷ್ಟ. ಆದ್ರೆ ಆಕಿ ಪಾಪ ಅವನ ಸಂಬಂಧ ತನು ಮನ ಧನ ಎಲ್ಲನೂ ಕೊಟ್ಟಾಳ, ಮನಸ್ಸು ಮನಸಾಕ್ಷಿ ದೇಹ ಎಲ್ಲನೂ ಕೊಟ್ಬಿಟ್ಟಾಳ ಅವಂಗೂ ಸಂಬಂಧ ಆಕಿ. ಅದಕ್ಕೆ ನನಗೆ ಪಾಪ ಅನಿಸಿ ನಾನು ಈ ಮಾತಂದೆ. ಆಕೆ ಅದಕ್ಕೆ ಹ್ಞೂ ಅಂದ್ಲು. ಆದ್ರೆ ಅವ್ರ ತಾಯಾರು ಬಂದು ಒಂಚೂರು ಬೈದಾಡಿ ಅದೇನೇನೋ ಆಗಿ ಸ್ವಲ್ಪ ಜಾಸ್ತಿ ಇದಾತು. ಅವಾಗ ಇವ ಉಲ್ಟಾ ಹೊಡೆದ್ಬಿಟ್ಟ. ಇಲ್ಲ, ನಾನು ಮದುವೆನ ನಾ ದೇವಿಕನ ಹಾಕಿನಿ, ನಾನು ನಿಮ್ಮ ಮಗಳು ಬೇಡ, ಕರ್ಕೊಂಡು ಹೋಗ್ರಿ ಅಂತ ಕಡ್ಡಿ ತುಂಡು ಮಾಡಂಗೆ ಹೇಳಿದ್ರು. ಅವ್ರಿಗೂ ಸಿಟ್ಟು ಬಂತು. ಅವರು ಮೊದ್ಲು ಅವ್ರವ್ವ ಬೇಡಪ್ಪ ಹಂಗಲ್ಲ ಹಿಂಗಲ್ಲ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ಲು. ಆ ಮುದಿಕೆರ ಅದಾಳಲ್ಲ ರಾಜು ನವ್ವ, ಯಪ್ಪ ಬಾಬಾ ರೊಕ್ಕದ ಪಿಸಾಚಿ ಅದು. ಹೌದಾ? ಹ್ಞೂ,
ಆ ಹುಡುಗಿಗೆ ಏನು ಪ್ರಾಬ್ಲಮ್ ಇಲ್ಲಪ್ಪ. ಪ್ರಿಯಾಗ ಎಲ್ಲ ಪ್ರಾಬ್ಲಮ್ ಇರೋದು ಇವಂಗ. ಅದು ಇವಂಗೆ ಗೊತ್ತೈತಿ. ಅದ ಒಂದ ಕಾರಣಕ್ಕನ ನನ್ನ ಮುಂದೆ ಸುಳ್ಳು ಹೇಳ್ಕೊಂಡು ಒಂಥರ, ಆಕಿ ಮುಂದೆ ಸುಳ್ಳು ಹೇಳ್ಕೊಂಡು ಒಂಥರ, ಇತ್ಲ ನನ್ನೂ ಬಿಡಕ್ಕೆ ತಯಾರಿಲ್ದ, ಆಕಿನೂ ಬಿಡಕ್ಕೆ ತಯಾರಿಲ್ದ, ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಒಟ್ಟು ತಾನು ಆರಾಮಾಗಿ ಜುಮ್ಮಂತ ಇದ್ದ. ಪಾಪಿ ಅಪ್ಪ ಅವ್ನ ಮಕ್ಕಳಾಗಲ್ಲ, ಅದು ಅವ್ನು ಗೊತ್ತೈತಿ. ಅದಕ್ಕೆ ನಮ್ಮಿಬ್ಬರು ನನ್ನನ್ನು ಮದುವೆ ಆದ್ರೆ ನಾನು ಅಕ್ಕಿ ಹಂಗೆ ಮೆತ್ತಗಿಲ್ಲ, ನಾ ಹಾಳು ಮಾಡ್ತೀನಿ. ಅಕ್ಕಿನ ಬಿಟ್ರೆ ಬೇರೆ ಯಾವ ಸುಖನೂ ಸಿಗೋದಿಲ್ಲ. ಅದಕ್ಕೆ ಅಕ್ಕಿನ ಬಿಡೋದಿಲ್ಲ, ನನ್ನನ್ನು ಬಿಡೋದಿಲ್ಲ. ಈಗ ಹೆಂಗೆ ನಮ್ಮಿಬ್ಬರನ್ನು ಆಟ ಆಡ್ಸಿದ ಅಂದ್ರೆ ಹಂಗೆ ಆಟ ಆಡ್ಸಿದವ. ಈಗಿದ ಅವ ಆಡ್ಸಿದ ಆಟನ ನಾನು ಅವಂಗೆ ಆಡಿಸ್ಬೇಕಂತ ನಿರ್ಧಾರ ಮಾಡೀನಿ. ಆಕೆಂತರೂ ನಾ ಡೈವರ್ಸ್ ಕೊಡ್ತೀನಿ, ನಾನು ಮದುವೆ ಆಗಲ್ಲ ಅಂತ ಆಕೆ ಹತ್ರ ಮಾತಾಡಿನ ನಾನು ಇಲ್ಲಿಗೆ ಬಂದಿನಪ್ಪ. ಈಗ ನಿಜ ಹೇಳಕತ್ತೀನಿ ನಾನು. ಏಯಪ್ಪ ಎದಕ್ಕೆ ಬೇಕು ಬಿಡಪ್ಪ, ಬೇಡ ಬಿಡ್ಲೆ, ಬೇಡ ಅಂತಾರ ಸವಾಸನ ಬೇಡ. ಈಗ ಇವ ಮತ್ತೆ ಬಂದಿಲ್ಲ, ಮತ್ತೆ ನಾವು ಮತ್ತೆ ಗಂಡು ನೋಡ್ಬೇಕು, ನಾವು ಮದುವೆ ಮಾಡಕ್ಕೆ ನಾವು ಓಡಾಡ್ಬೇಕು. ಬಂದು ಹಾಳು ಮಾಡಿದ್ರೆ ಹೆಂಗ್ಲೆ ದೇವಿಕಾ? ಇಲ್ಲವ, ನೀ ಅದ್ರ ಕಾಳಜಿ ಮಾಡಬೇಡ. ಇದೇನು ನಮ್ಮ ಸ್ವಂತ ಮನೆಯ ಮತ್ತೊಂದ ನಾವು ಯೋಚನೆ ಮಾಡಿ ಇಲ್ಲೇ ಇರ್ತೀವನ್ನಕ. ಈ ಮನೆ ನೋಡ್ಯಾನ ಪ್ರಪಂಚ ದೊಡ್ಡದೈತಿ. ನಾನು ಮಾತಾಡ್ತೀನಿ, ಒಂದಿಷ್ಟು ಬೆಂಗಳೂರಿಗೆ ಹೋಗಿ ಮಾತಾಡಿ ಬಂದ್ರೆ ನಂದು ಅಲ್ಲಿ ಹಾಕ್ತಾರೆ ಎಲ್ಲಾರ ನಾನು ಬೇಕಾದಲ್ಲಿ. ನಾನು ಯಾವ ಊರಂತೀನಿ ಅವ್ರಿಗೆ ಯಾವ್ದಾರ ಸಣ್ಣ ಹಳ್ಳಿ ಹಾಕ್ಸ್ಕೊಂಡು ಅಲ್ಲಿ ಹೋಗೋಣಂತ. ಒಂದು ಸ್ವಲ್ಪ ತಡ ಆಗುತ್ತೆ. ಅಲ್ಲಿವರೆಗೂ ಆತಗ ರಾಜುಗೆ ಫೋನ್ ಮಾಡಿ ಎಲ್ಲ ಅವ ಹೇಳಂಗೆ ನಡೆಯಕತ್ತೈತಿ ಅಂತಂದು ಅನ್ನಂಗೆ ಇರ್ತೀನಿ. ಡೈವರ್ಸ್ ಆಗೋವರೆಗೂ ಅವ ನನ್ನ ಮದುವೆ ಆಗೋಕ್ಕಾಗಲ್ಲ. ಭೇಟಿಯಾಗಂತನ ಒಂದು ನಾವು ನೋಡೋಣ. ನಾನು ನಂದು ಟ್ರಾನ್ಸ್ಫರ್ ಆಗೋವರೆಗೂ ಇಲ್ಲೇ ಇರ್ತೀನಿ. ಆ ಭೇಟಿ ಆಗೋದು ಚಂದಾಗ ನಾಲ್ಕು ಮಾತಾಡೋದು ಮಾಡಿಕೊಂಡು ಅವ ಹೆಂಗೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿಬೇಕಂತ ಹೊಂಟಿದ್ನಲ್ಲ, ಅದನ್ನು ನಾನು ಮಾಡ್ಬೇಕಂತ ಮಾಡೀನಿ. ಇದಕ್ಕೆ ಅವ್ವ ಅಪ್ಪ ನೀವಿಬ್ಬರದು ನನಗೆ ಸಹಕಾರ ಬೇಕು ಅಲ್ಲವಾ? ಯಾಕವಲ್ಲ, ಅಲ್ಲಿವರೆಗೂ ನೀ ಕಾಯ್ಬೇಕನ್ನು. ಅದು ಡೈವರ್ಸ್ ಆಗೋದು ಇನ್ನು ಎಷ್ಟು ವರ್ಷಕ್ಕಾಗತ್ತಾ ಏನು? ಅಲ್ಲಿವರೆಗೂ ನೀನು ಕಾತೀಯ ಮಗಳ? ಇಲ್ಲವಾ, ಇಲ್ಲ. ನನಗೆ ಎಷ್ಟು ಮೋಸ ಆಗೈತವ, ನಿನಗೇನು ಗೊತ್ತೈತಿ? ಇಷ್ಟೊತ್ತಿಗೆ ನಾನು ಮದುವಾಗಿ ಎಷ್ಟೋ ದೊಡ್ಡ ದೊಡ್ಡ ಮಕ್ಳು ಇರ್ತಿದ್ದು ನನಗೆ. ನನ್ನ ಜೀವನನ ಹಾಳು ಮಾಡೋದಲ್ದ ಆ ಹುಡುಗಿ ಜೀವನನೂ ಹಾಳು ಮಾಡ್ಯಾನ. ಆಕಿದ್ ಬಿಡು, ನನ್ನ ಹಾಳು ಮಾಡ್ಯಾನಲ್ಲಿ ಇಲ್ಲಿ ಮೊದ್ಲು. ಅವ ದುಡಿತೀನಿ, ನನ್ನ ರೊಕ್ಕದವು ಎಲ್ಲ ಐತಿ. ಏನೋ ಒಂದು ನಾಲ್ಕು ಚಂದಾಗ ಮಾತಾಡ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳಿಯೋದು ನನಗೇನು ಕಷ್ಟ ಆಗಲ್ಲವ. ಆದ್ರೆ ಮತ್ತೆ ಹುಡುಗರು ನೋಡಕ್ ಬರೋದು? ಅಪ್ಪ ಧೈರ್ಯವಾಗಿ ನೀವು ಹುಡುಗರನ್ನ ಕರೆಸ್ರಿ, ಅವ ಬರಲ್ಲ. ಮದುವೆಗೆಲ್ಲ ನಾವು ಸಿದ್ಧತೆ ಮಾಡ್ಕೊಳೋಣ. ನಾ ತಲೆ ಕೆಸ್ಕೊಳಲ್ಲಪ್ಪ. ನೀವು ಹೆಂಗಿರ್ಬೇಕಂದ್ರೆ ಹುಡುಗ ನನ್ನ ನಿನ್ನ ಅವನ್ನ ನೋಡ್ಕೊಳಂಥ ಹುಡುಗ ಇದ್ರಂಕ್ರೆ ನಂಗೆ ಇನ್ನೂ ಚಲೋ. ನೋಡಪ್ಪ ಆ ಥರ ಯಾವ್ದಾರ ಹುಡುಗ ಇದ್ರೆ ನಾನು ಮದುವೆ ಆಗ್ತೀನಿ. ಆಯ್ತವ, ಆತ ಬ್ರೋಕರ್ ಶಂಭುಲಿಂಗ ಹೇಳ್ತೀನಿ, ನೋಡೋಣ. ಅಪ್ಪ ಆ ಲೋಫರ್ ನನ್ನ ಮಗ ಶಂಭುಲಿಂಗ ಹಿಂಗೆ ಮಾತ್ರ ಹೇಳ್ಬೇಡ. ಯಾರಿಗಾರ ಹೇಳಿ ನೀನು, ಅವನಿಗೆ ಮಾತ್ರ ಹೇಳ್ಬೇಡ ನೀನು. ಅವ ಸರಿ ಇಲ್ಲ. ಅವ ಹೋದ್ ಸರಿ ಅವ ಕಾಯಿಲೆ ಇದ್ದ ಹುಡುಗನೆಲ್ಲ ಕರ್ಕೊಂಬಂದು ತೋರಿಸ್ತಾನವ. ಅವ್ನು ಬೇಡ, ಬೇರೆ ಯಾರಿಗಾರ ಹೇಳು. ಆತವ ಆತ, ಬೇರೆ ಹೇಳ್ತೀನಿ ಬಿಡು, ತಲೆ ಕೆಸ್ಕೊಬೇಡ. ಹೇಳ್ತೀನಿ. ಆಯ್ಕೋಬೇಕಿ ಹೆಣ್ಮಗಳು ಅದಾಳ ಅಂತ ಇಲ್ಲೇ ಹಡಗ್ಲೆಗ ಆಕಿಗೆ ಹೇಳ್ತೀನಿ. ಆಕಿ ಫೋನ್ ನಂಬರ್ ಐತಿ, ಫೋನ್ ಮಾಡಿ ಹೇಳ್ತೀನಿ. ಹಿಂಗೆ ಟೀಚರ್ ನೌಕರಿ ಮಾಡ್ತಾಳ ಗೌರ್ಮೆಂಟ್, ನಮ್ಗೆ ಗೌರ್ಮೆಂಟ್ ಬೇರೆ ನೌಕರಿ ಇದ್ರಾತ ಟೀಚರ್ ಆದ್ರನ ಆತ ಅಂತಂದು ನೋಡಿ ನೋಡೋಣಂತ. ಯಾಕೆ ತಲೆ ಕೆಸಂತಿ? ಹೌದಿಲ್ಲ? ಆತಪ್ಪ ಸರಿ, ನನಗೇನು ತೊಂದರೆ ಇಲ್ಲ. ಆದ್ರೆ ಏನವ ಅವ ವಾಪಸ್ ಅವಂಗ ನನ್ನ ಮದುವೆ ಅಂತ ಗೊತ್ತಾಗದ್ರಾಗ ನನ್ನ ಮದುವೆ ಆಗಿರಬೇಕು. ನಾವು ಊರು ಬಿಟ್ಟಿರ್ಬೇಕಪ್ಪ, ಅಂದ್ರೆ ನಮ್ಗೆ ಅದು ಒಳ್ಳೇದು. ನಮ್ಮ ಮದುವೆ ಆತಂದ್ರಂತೂ ನಾನಂತೂ ಊರು ಬಿಡ್ತೀನಿ. ನೀವಿಲ್ಲಿದ್ರಿ ಅಂದ್ರೆ ಅವ ನಿಮಗಿಬ್ರಿಗೂ ಏನಾರ ತೊಂದರೆ ಮಾಡ್ತಾನೇನೋ ಅಂತ ಹೇಳಿ. ಅದಕ್ಕಪ್ಪ ಆದಷ್ಟು ಹೆಂಗೆ ನೋಡಬೇಕು ಅಂದರೆ ನಾವು 3 ಮಂದಿ ಒಂದೇ ಹತ್ರ ಇರಬೇಕು. ಅದಕ್ಕೆ ನನ್ನ ಮದುವೆಗವನು ಒಪ್ಕೋಬೇಕು. ಇದು ಒಂದು ಕಂಡೀಷನಿಗೆ ಒಪ್ಕೊಂಡ್ರು ಅಂದರೆ ನನಗೇನು ತೊಂದರೆ ಇಲ್ಲಪ್ಪ. ಸರಿ ಬಿಡು, ಆತು, ನೋಡ್ತೀನಿ. ಏನಾರ ಊಟ ಮಾಡಿದ್ರೆ ಇಲ್ಲ ಇಬ್ರು? ಹೂನವ್ವ, ನಾನು ಬ್ಯಾಳಿ ಸಾರು ಮಾಡಿ ಅನ್ನ ಮಾಡಿದ್ದೆ. 1-2 ಚಪಾತಿ ಲಟ್ಸಿದ್ದೆ. ನಿಮ್ಮವ್ವ ಚಪಾತಿ ತಿಂತೀನಿ ಅಂದ್ಲು. 2 ಚಪಾತಿ ಲಟ್ಸಿದ್ದೆ. ಅದ್ರಾಗ ಅರ್ಧ ತಿಂದಾಳ, 1 ನಾ ತಿಂದೀನಿ, ಒಂದಿಟ್ಟು ಅನ್ನ ಉಂಡಿನಿ. ಆಕೆ ಅನ್ನನೂ ಉಂಡಿಲ್ಲ. ಹೌದಾ? ಅವ್ವ ನಿನಗೆ ನನ್ನ ಮದುವೆ ನೋಡ್ಬೇಕಂತ ಭಾಳ ಆಸೆ ಐತಲ್ಲ, ಮತ್ತು ಅಲ್ಲಿವರೆಗೂ ನೀ ಚಂದಾಗ ಗಟ್ಟಿಮುಟ್ಟಾಗಿರ್ಬೇಕು ಅಂದ್ರೆ ಊಟ ಮಾಡ್ಬೇಕವ್ವ. ಯವ್ವಾ ಬಗ್ಸಿ ಗುಳಿಗೆ ನುಂಗ್ಬೇಕ ಮಗಳ. ಆ ಗುಳಿಗೆ ನುಂಗಾಕ ಅದನ್ನ ನುಂಗಿ ಹೊಟ್ಟೆ ತುಂಬುತ್ತ. ಎಲ್ಲಿ ಹೊಟ್ಟೆ ಹಸ್ತಿ ಏನು ಉಣ್ಲಿ? ಜೀವಕ್ಕೆ ಸಮಾಧಾನ ಇಲ್ಲವ ತಂಗಿ. ಹಂಗಂದ್ರೆ ಹೆಂಗವ ನೀನು? ಮಗಳ, ಆಕಿಗೆ ಮತ್ತೇನಾರ ಬೇಕಂದ್ರೆ ಹಣ್ಣು ಪಣ್ಣು ಹೆಚ್ಚು ಕೊಡ್ತೀನಿ ನಾನು. ತಲೆ ಕೆಡ್ಸೋಬಿಡಾಕಿದ. ನೀ ಏನ್ರ ಉಂಡೇನೋ ಇಲ್ಲ ಹಂಗ ಬಂದೀಯ? ಇಲ್ಲಪ್ಪ, ಹಂಗೆ ಬಸ್ ಹತ್ಕೊಂಡು ಎಲ್ಲೂ ಇಳಿಲೇ ಇಲ್ಲ. ಮತ್ತಿನ್ನು ಡೈರೆಕ್ಟ್ ಬಸ್ ತಪ್ಪಿತ್ತಂದ್ರೆ ಮತ್ತೆ ನನಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಹಂಗೆ ಇಲ್ಲಿಗೆ ಓಡಿ ಬಂದೆ. ಅಪ್ಪ ನನಗೂ ನಿನ್ನ ಕೈದು ಬ್ಯಾಳಿ ಸಾರು ಅಂದ್ರೆ ಭಾಳ ಇಷ್ಟ. ನೀ ಗಟ್ಟಿಗೆ ಮಾಡಿರ್ತಿದ್ದಿ. ಅಪ್ಪ ಚಪಾತಿ ಮಾಡಿಕೊಡ್ತೀಯ 2 ನನಗೆ?
ಅಯ್ಯೋ ನನ್ನ ಮಗಳ ನೀ ಕೇಳೋದು ಹೆಚ್ಚ ನಾ ಮಾಡೋದು ಹೆಚ್ಚ ತಾಯಿ. ನಡಿ ಹೆಂಗೂ ಫ್ರಿಜ್ನಾಗ ಹಿಟ್ಟಿಟ್ಟಿನಿ, ನಾಳೆಗೆ ಮಾಡ್ಕೊಂಡ್ರಾತು. ಈಕಿ ಬರ್ತಿನಿಂದಕ್ಕೆ ಇನ್ನೂ ಬಂದಿಲ್ಲ, ಫೋನು ಮಾಡಲಿಲ್ಲ ಅಂತಂದು ನಿನಗೆ ಫೋನ್ ಮಾಡಕ್ಕೆ ಬರಾವಿದ್ದೆ, ನೀನ ಬಂದು ಚಲೋ ಆತ. ಬಾ ನೀನು ಹೋಗಿ ಕೈಕಾಲು ಮುಖ ತಕ್ಕೊಂಡು ಬಟ್ಟೆ ಬದಲಿಸಂಬಾರ ತಂಗಿ. ನಾಷ್ಟನತ್ಲೆ ನಿನಗೆ ಪಟ್ಟನ ಎರಡು ಚಪಾತಿ ಉದ್ದಿಡ್ತೀನಿ. ಹೋಗು, ಅನ್ನ ಉಂತೇನೋ ಅಲ್ಲೇ, ಅನ್ನ ಐತೆ ಒಂದು ತುತ್ತು. ಮುಂತಿನಪ್ಪ ಅಲ್ಲಂತರೂ ಅವ್ರ ಮನ್ಯಾಗ ಎಷ್ಟು ಮಂದಿ 3 ಮಂದಿ ಹೆಣ್ಮಕ್ಳು ಅದಾರ. ಈ ಪ್ರಿಯಾನು ಸೇರಿಸಿ ಪಾಪ ಪ್ರಿಯಾನ ಅಡುಗೆ ಮಾಡ್ಬೇಕಪ್ಪ. ಅದೊಂಥರ ಅವ್ರ ಅಣ್ಣನ ಏಂತ ಏನೇನು ಉಪಯೋಗಿಲ್ಲ, ಅಡುಗೆನ ಮಾಡೋದಿಲ್ಲ, ಮ್ಯಾಗಿ ಮಾಡಿ ಮಕ್ಳು ತಿನ್ನಿಸಿ ಮಲಗಿಸಿತ್ತು. ಆ ಥರ ಅದು ಹೆಣ್ಣು. ಇನ್ನು ಯಪ್ಪ ಬೇಡ, ಅವ್ರ ಅತ್ಯಂತರೂ ನಾನು ಹೇಳೋಕ್ಕವಲ್ಲ ನನ್ನ. ಅದು ಹೆಂಗೆ ಅವ್ರ ಮನೆಗೆ ಹೆಣ್ಮಕ್ಳು ಅಂತ ಅದಾರೋ ಏನು. ನಮ್ಮ ಮನೆಗೆ ಗಂಡ್ಮಕ್ಳು ಚಂದಾಗ ಅನ್ನ ಸಾರು ಮಾಡಿ ಊಟಕ್ಕೆ ನೀಡ್ತಾರೆ. ಅವ್ರ ಮನೆ ಅಂದು ದೊಡ್ಡದಿತ್ತು ಕತಿ. ಅಪ್ಪ ಅದೃಷ್ಟ ಮಾಡೀನಿ, ಅಂಥ ಮನೆಗೆ ನಾನು ಸೊಸೆಯಾಗಿ ಹೊಂಟಿಲ್ಲ. ಆ ದೇವರು ನನಗೆ ಭಾಳ ನನ್ನ ಪಾಲಿಗೆ ಅದಾನಂತ ನನಗೆ ಇವತ್ತು ಅನಿಸಿದ್ದು ಕರೆನ. ನಡಿಯಪ್ಪ ನಂಗೆ ಮಾಡಿಕೊಡು, ನಾನು ತಿಂತೀನಿ. ತಿಂದು ಉಂಡು ಮಕ್ಕೊಳೋಣಂತ ಬೆಳಗ್ಗೆ ನೋಡೋಣ. ಅಪ್ಪ ನನಗೂ ಸಾಕಾಗೈತಿ.